ಅಪ್ಪ ಅಮ್ಮನಿಗೆ ಪ್ರತಿದಿನ ಬೈತಾ ಇದ್ದ ಹಾಗೂ ಅನ್ನವನ್ನ ಬಿಸಾಡ್ತಾ ಇದ್ದಂತಹ ಇಬ್ರು ಮಕ್ಕಳಿರುವ ಮನೆಗೆ ಒಂದು ದಿನ ಅಜ್ಜ ಅಜ್ಜಿ ಬರ್ತಾರೆ. ಈ ಮಕ್ಕಳ ಬಿಹೇವಿಯರ್ ಗಮನಿಸಿದ ಅಜ್ಜ ಅಜ್ಜಿ ಅವರಿಗೆ ಬುದ್ಧಿವಾದ ಹೇಳೋದಕ್ಕೆ ಶುರು ಮಾಡ್ತಾರೆ. ಹಿಂದಿನ ಕಾಲದ ಕಥೆಗಳನ್ನ ಹೇಳೋದಕ್ಕೆ ಆರಂಭಿಸ್ತಾರೆ. ಇದನ್ನ ಕೇಳಿಸ್ಕೊಂಡ ಮಕ್ಕಳು ನೇರವಾಗಿ ರೂಮ್ಗೆ ಹೋಗ್ತಾರೆ. ಅಜ್ಜ ಅಜ್ಜಿಗೆ ಬೈತಾರೆ. ಆಗ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಇಬ್ರು ಮಕ್ಕಳನ್ನ ಕರೀತಾರೆ. ಮಕ್ಕಳೇ ಬನ್ನಿ ಇಲ್ಲಿ, ನಾವು ನಾಳೆ ಹೊರಗಡೆ ಹೋಗೋಣ ಅಂತ. ಖುಷಿಯಿಂದ ಮಕ್ಕಳು ಆಯ್ತು ಅಂತಾರೆ. ನಾಳೆ ಆಗುತ್ತೆ. ಖುಷಿಯಿಂದ ಮಕ್ಕಳಿಗೆ ರಾತ್ರಿ ಎಲ್ಲ ನಿದ್ದೆನೆ ಬಂದಿರಲ್ಲ. ಹೊರಟು ರೆಡಿ ಆಗ್ತಾರೆ. ಮರುದಿವಸ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇಬ್ರು ಮಕ್ಕಳು ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇರ್ತಾರೆ. ಆಗ ಸ್ವಲ್ಪ ದೂರದಲ್ಲಿ ಅನಾಥಾಶ್ರಮ ಬರುತ್ತೆ. ಅಲ್ಲಿ ತಲುಪಿದ ಮಕ್ಕಳನ್ನ ಅನಾಥಾಶ್ರಮದ ಮಕ್ಕಳು ತಪ್ತಾರೆ, ಅಳ್ತಾರೆ. ಇದನ್ನು ನೋಡಿದ ಮಕ್ಕಳ ಮನಸ್ಸು ಕರಗಿ ಹೋಗುತ್ತೆ. ಅಪ್ಪ ಅಮ್ಮ ಇಲ್ಲದ ಮಕ್ಕಳು ಎಷ್ಟು ನೋವಿನಲ್ಲಿದ್ದಾರಲ್ವ. ನಮಗೆ ಅಟ್ಲೀಸ್ಟ್ ಅಪ್ಪ ಅಮ್ಮ ಇದ್ದಾರೆ, ಅಜ್ಜ ಅಜ್ಜಿ ಇದ್ದಾರೆ, ಅವರ ಪ್ರೀತಿ ಸಿಗುತ್ತೆ, ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾರೆ, ಅನ್ನ ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಅನ್ನವನ್ನು ಬಿಸಾಡಬಾರ್ದು. ಹಿರಿಯರಿಗೆ ಯಾವತ್ತೂ ಕೂಡ ಬೈಬಾರ್ದು. ಅವರಿಗೆ ಸಾಧ್ಯವಾದರೆ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅಲ್ಲೇ ಡಿಸೈಡ್ ಮಾಡಿ ಮನೆಗೆ ಬರ್ತಾರೆ.